ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 32ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವನ ಮಾತನ್ನು ಕೇಳಿ ಕಾಫಿ ಕಪ್ ತೆಗೆದುಕೊಂಡು ಬಂದ ವರ್ಷ ಅವನ ಕೈಗೆ ಕಾಫಿ ಕಪ್ ಕೊಡುತ್ತಾ, ಯಾರೂ ಇಲ್ಲ ಅಂತ ಯಾಕೆ ಅಂದ್ಕೊಳ್ತೀರ ತಾರಕ್, ನಾವೆಲ್ಲ ಇದ್ದೀವಿ ನಿಮಗೆ, ಇನ್ಮುಂದೆ ನೀವು ಕೂಡ ನಮ್ಮನೇಲಿ ಒಬ್ರು ಎಂದು ಹೇಳಿದವಳೆ ವರುಣ ಪಕ್ಕ ಬಂದು ನಿಂತಳು. ಹೋ, ಈ ನನ್ನ ಪಾರಿವಾಳ ಇಲ್ಲೇ ಇದೆ, ನಂಗೆ ಇವ್ರು ಯಾರು ಕೂಡ ಬೇಡ ಕಣೆ, ನೀನೊಬ್ಳು ಇದ್ರೆ ಸಾಕು. ಐ ವಾಂಟ್ ಯು, ನೀನು ನನ್ನವಳು ಆಗಲೇಬೇಕು, ಆಗ್ತೀಯ. ನಿನ್ನ ಗಂಡನೇ ನಿನ್ನನ್ನು ನನಗೆ ಬಿಟ್ಟು ಕೊಡ್ತಾನೆ, ಬಿಟ್ಕೊಡು ಹಾಗೆ ಮಾಡ್ತೀನಿ, ನೋಡ್ತಾ ಇರು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ನಕ್ಕನು ತಾರಕ್. ಹೌದು ಕಣಪ್ಪ, ನೀನು ನಿಂಗೆ ಯಾರು ಕೂಡ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸಾರಿಕನ ಕೈ ಹಿಡಿಯೋ, ನನ್ನ ಮೇಲೆ ನೀನು ಕೂಡ ನಮ್ಮ ಮನೇಲಿ ಒಬ್ಬ ಎಂದರು ಸುಧೀಂದ್ರ. ನೀವು ಮತ್ತು ನಿಮ್ಮ ಮನೆಯವರದ್ದು ತುಂಬ ದೊಡ್ಡ ಮನಸ್ಸು ಅಂಕಲ್, ನಂಗಂತೂ ತುಂಬ ಖುಷಿ ಆಗ್ತಿದೆ, ನಿಮ್ಮಂಥ ಒಳ್ಳೆ ಕುಟುಂಬಕ್ಕೆ ನಾನು ಕೂಡ ಸೇರ್ಕೊಳ್ತೀನಲ್ಲ ಅಂತ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿದನು ತಾರಕ್. ಸರಿನಪ್ಪ, ಈಗ ಮದುವೆ ಯಾವಾಗ ಇಟ್ಕೊಳ್ಳೋಣ ಎಂದು ಕೇಳಿದರು ಸುಧೀಂದ್ರ. ಅಂಕಲ್, ನೀವು ಯಾವಾಗ ಮದುವೆಗೆ ಡೇಟ್ ಫಿಕ್ಸ್ ಮಾಡ್ತೀರೋ ಆವಾಗ ನಾನು ರೆಡಿ ಆಗಿರ್ತೀನಿ, ಬೇಕಾದರೆ ಈಗಲೇ ಇಲ್ಲೇ ಸಾರಿಕನ ಕುತ್ತಿಗೆಗೆ ತಾಳಿ ಕಟ್ಟಿಬಿಡ್ತೀನಿ, ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೀನಿ, ಅವಳ ಪ್ರೀತಿ ನನಗೆ ಸಿಗಬೇಕು ಎಂದನು ತಾರಕ್. ಅವನ ಮಾತು ಕೇಳಿ ಸಾರಿಕಳ ಮುಖ ನಾಚಿ ಕೆಂಪಾಗಿ ಹೋಗಿತ್ತು. ಏನೇ ನಿನ್ನ ಹುಡುಗ ಇಷ್ಟೊಂದು ಫಾಸ್ಟ್ ಆಗಿದ್ದಾನೆ, ಬಿಟ್ಟರೆ ಇಲ್ಲೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಕೈಯಲ್ಲಿ ಒಂದು ಪಾಪನ ಕೂಡ ಕೊಟ್ಟು ಬಿಡ್ತಾನೆ ಅನಿಸುತ್ತೆ ಎಂದು ಸಾರಿಕನ ಕಿವಿಯಲ್ಲಿ ಹೇಳಿ ನಕ್ಕಳು ವರ್ಷ. ಅಯ್ಯೋ ಅದಕ್ಕೆ ಸುಮ್ಮನಿರಿ ನೀವು, ನಂಗೆ ನಾಚಿಕೆ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ, ಕೈಯಲ್ಲಿ ಪಾಪ ಕೊಡೋದಕ್ಕೆ ನಾವಿನ್ನು ಜೂನಿಯರ್ಸ್, ನಮ್ಮಕ್ಕಿಂತ ಸೀನಿಯರ್ಸ್ ನೀವು ಮತ್ತು ಅಣ್ಣ ಇರಬೇಕಾದ್ರೆ ನಾವು ಹೇಗೆ ಹೇಳಿ ಅಷ್ಟೊಂದು ಫಾಸ್ಟಾಗಿ ಮುಂದುವರಿಯೋದು. ಆದರೆ ಒಂದು ಮಾತು, ನಮ್ಮ ಅಣ್ಣ ಇರೋ ಸ್ಪೀಡ್ಗೆ ನೀವು ಈಗಾಗಲೇ ನಮಗೆ ಗುಡ್ ನ್ಯೂಸ್ ಕೊಡಬೇಕಾಗಿತ್ತು, ಆದರೆ ಯಾಕೆ ಇನ್ನು ಆ ಗುಡ್ ನ್ಯೂಸ್ ನಮ್ಮ ಕಿವಿಗೆ ಬಿದ್ದಿಲ್ಲ ಅಂತ ಡೌಟ್ ಎಂದು ವರ್ಷ ಹೇಳಿದ ಮಾತನ್ನು ಅವಳಿಗೇನೆ ತಿರುಗಿಸಿದಳು ಸಾರಿಕಾ. ಹೋ, ಏನು ಅಮ್ಮೋರು ನನ್ನ ಜೊತೆ ಸೇರಿ ತುಂಬ ಶಾರ್ಪ್ ಆಗಿದ್ದೀರಾ, ನಾನು ಬಿಟ್ಟ ಬಾಣನ ನನಗೇನೆ ತಿರುಗಿಸಿ ಬಿಡ್ತಾ ಇದ್ದೀಯಾ, ಗುರುವಿಗೇನೆ ತಿರುಮಂತ್ರನಾ ಎಂದು ಹೇಳಿ ನಕ್ಕಳು ವರ್ಷ. ಅವಳ ಮಾತಿಗೆ ತಾನು ಪ್ರತಿಯಾಗಿ ನಕ್ಕಳು ಸಾರಿಕಾ. ಅವರ ನಗುವನ್ನು ನೋಡಿದ ತಾರಕ್ ಮನಸ್ಸಿನಲ್ಲಿಯೇ, ನಗಿ ನಗಿ, ಅದೆಷ್ಟು ನಗ್ತಿರೋ ನಗ್ಬಿಡಿ, ಆಮೇಲೆ ನಗೋಕ್ಕೂ ಟೈಮ್ ಇರಲ್ಲ ಎಂದನು. ಸರಿ, ಹಾಗಿದ್ರೆ ನಾನು ಶಾಸ್ತ್ರಿಗಳ ಹತ್ರ ಮಾತಾಡಿ ಇದೇ ವಾರದಲ್ಲಿ ಮದುವೆಗೆ ಮುಹೂರ್ತ ಇಡೋದಕ್ಕೆ ಹೇಳ್ತೀನಿ, ಇನ್ನು ಒಂದೇ ವಾರದಲ್ಲಿ ನಿಮ್ಮಿಬ್ಬರ ಮದುವೆ, ನೀನಿನ್ನೂ ಹೋಗಬಹುದು ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಟು ಹೋದರು ಸುಧೀಂದ್ರ. ತಾರ ಕೂಡ ಅಲ್ಲಿಂದ ನಿರ್ಗಮಿಸಿದೆನು. ಅವರೆಲ್ಲರೂ ಹೊರಟು ಹೋದ ಮೇಲೆ ವರ್ಷ ಸಾರಿಕಳ ಭುಜಕ್ಕೆ ತನ್ನ ಭುಜದಿಂದ ಡಿಕ್ಕಿ ಹೊಡೆದು, ಏನಮ್ಮ ರಾಜ್ಕುಮಾರಿ, ನಿನ್ನನ್ನು ಹೊತ್ಕೊಂಡು ಹೋಗೋಕೆ ಇನ್ನು ಒಂದೇ ವಾರದಲ್ಲಿ ನಿನ್ನ ರಾಜ್ಕುಮಾರ ಬರ್ತಾ ಇದ್ದಾನಂತೆ ಎಂದಳು. ಅವಳ ಮಾತಿಗೆ ನಾಚಿ ನೀರಾದ ಸಾರಿಕಾ, ಹೋಗಿ ಅದಕ್ಕೆ ಎಂದು ಹೇಳಿ ನಾಚಿಕೆಯಿಂದ ತನ್ನ ಕೋಣೆಗೆ ಓಡಿದಳು. ಲೋ ಮಗ, ನೀನೇನೋ ಮಾಡೋದಕ್ಕೆ ಹೊರಟಿದೀಯಾ, ನಮ್ಗಂತೂ ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಡೆ ವರ್ಷ ಬೇಕು ಅಂತೀಯ, ಈ ಕಡೆ ಸಾರಿಕಾನ ಮದುವೆ ಆಗೋದಕ್ಕೆ ಹೊರಟಿದೀಯ, ಅದು ಕೂಡ ಲವ್ ಮಾಡಿ. ಇನ್ನೊಂದು ಕಡೆ ನೋಡಿದ್ರೆ ಆ ವರುಣ ಕಂಡ್ರೆ ಆಗಲ್ಲ, ಅವನು ಯಾವತ್ತೂ ನನ್ನ ಶತ್ರುನೇ ಅಂತೀಯ, ಏನೋ ಇದೆಲ್ಲ ಎಂದರು ತಾರಕ್ನ ಗೆಳೆಯರಾದ ರಕ್ಷಿತ್ ಮತ್ತು ರೋಹಿತ್. ಅವರ ಮಾತನ್ನು ಕೇಳಿ ಗಹಗಹಿಸಿ ನಕ್ಕ ತಾರಕ್. ಯಾಕ್ರ ಇಷ್ಟೊಂದು ಅವಸರ ನಿಮಗೆ, ಈಗ ತಾನೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ವೇಟ್ ಮಾಡಿ ಎಂದನು. ಅವನ ಮಾತಿಗೆ ತಲೆ ಕೆರೆದುಕೊಂಡ ಗೆಳೆಯರು, ಏನೋ ಮಗ, ನಮ್ಗಂತೂ ಒಂದು ಅರ್ಥ ಆಗ್ತಿಲ್ಲ, ಆದರೆ ಪರವಾಗಿಲ್ಲ, ಇಲ್ಲಿ ತನಕನೇ ಕಾದಿದ್ದೀವಿ, ಇನ್ನು ಸಿನಿಮಾ ರಿಲೀಸ್ ಆಗೋ ತನಕ ಕಾಯಲ್ವಾ, ನೀನೇನೋ ತುಂಬ ದೊಡ್ಡ ಬಾಂಬ್ನೇ ಬ್ಲಾಸ್ಟ್ ಮಾಡ್ತೀಯ ಅಂತ ಅನಿಸುತ್ತೆ, ನೋಡೋಣ ಎಂದರು. ಅಂದು ರಾತ್ರಿ ಮನೆಯವರೆಲ್ಲ ಸೇರಿ ಮದುವೆಗೆ ಏನೇನು ಬೇಕೋ ಆ ಎಲ್ಲ ವಸ್ತುಗಳ ಬಗ್ಗೆ ಪಟ್ಟಿ ಮಾಡುತ್ತಿದ್ದರು. ಸುಧೀಂದ್ರರವರು ಶಾಸ್ತ್ರಿಗಳ ಬಳಿಗೆ ಹೋಗಿ ಮದುವೆಗೆ ಡೇಟ್ ಫಿಕ್ಸ್ ಮಾಡಿ ಬಂದಿದ್ದರು. ಅದಾಗಲೇ ವರುಣ್ ಕೂಡ ಎಲ್ಲರಿಗೂ ಮದುವೆಯ ಬಗ್ಗೆ ಫೋನ್ ಮಾಡಿ ತಿಳಿಸಿದ್ದ. ಅಂದಹಾಗೆ ಸುನೇತ್ರ, ನಾಳೆ ಅಮೆರಿಕದಿಂದ ನಮ್ಮ ಕಲ್ಪನಾ ಮತ್ತು ಶರ್ವರಿ ಇಬ್ಬರು ಕೂಡ ಬರ್ತಿದ್ದಾರೆ. ನನಗೆ ಈಗಷ್ಟೇ ಕಲ್ಪನಾ ಫೋನ್ ಮಾಡಿ ಹೇಳಿದ್ಲು, ವರುಣ ಮದುವೆಗೂ ಬರೋಕ್ಕಾಗಲಿಲ್ಲ, ಆದರೆ ಸಾರಿಕನ ಮದುವೆಗಂತೂ ಬರಲೇಬೇಕು ಅಂತ ತಾಯಿ ಮಗಳು ಇಬ್ಬರು ನಾಳೆನೇ ಬರ್ತಾ ಇದ್ದಾರೆ ಇಂಡಿಯಾಗೆ ಎಂದರು. ಅವರ ಮಾತನ್ನು ಕೇಳಿ ಮನೆಯವರೆಲ್ಲರಿಗೂ ಖುಷಿ. ಮನೆ ಮಗಳು ಹಲವಾರು ವರ್ಷಗಳ ನಂತರ ಮನೆಗೆ ಬರುತ್ತಿದ್ದಾಳಲ್ಲ ಅಂತ ಅವರೆಲ್ಲರ ಮುಖದಲ್ಲೂ ಸಂತೋಷ ಸಡಗರ, ಖುಷಿ ಎದ್ದು ಕಾಣುತ್ತಿತ್ತು. ಆದರೆ ವರ್ಷ ಮಾತ್ರ ಮೊದಲನೇ ಬಾರಿಗೆ ಆ ಹೆಸರುಗಳನ್ನು ಕೇಳುತ್ತಿರುವುದು. ಹೌದೇನ್ರಿ, ಒಳ್ಳೇದಾಯ್ತು, ನಾನು ಕಲ್ಪನಾ ಶರ್ವರಿನ ನೋಡದೆ ಎಷ್ಟೋ ವರ್ಷಗಳೇ ಆಗೋಯ್ತು, ಈಗ ಹೇಗಿದ್ದಾರೋ ಏನು
ಎಂದರು ಸುನೇತ್ರ. ಹೌದು, ಮದುವೆ ಆಗಿ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದವಳು ಆಮೇಲೆ ಈ ಕಡೆ ಮುಖನೂ ಮಾಡಲಿಲ್ಲ. ಶರ್ವರಿ ಹುಟ್ಟಿದಾಗೊಮ್ಮೆ ಬಂದಿದ್ಲು, ಆಮೇಲೆ ಪತ್ತೆನೇ ಇಲ್ಲ ಎಂದಳು ಯಶೋಧ. ಆದರೆ ವರ್ಷಳಿಗೆ ಮಾತ್ರ ಅವಳ ಮಾತುಗಳೆಲ್ಲವೂ ಗೊಂದಲಮಯವಾಗಿತ್ತು. ಯಾರೀ ಕಲ್ಪನಾ, ಯಾರೀ ಶರ್ವರಿ ಎಂದು ತಲೆಯಲ್ಲಿಯ ಹುಳ ಬಿಟ್ಟುಕೊಂಡಳು. ನಂತರ ಮನೆಯವರೆಲ್ಲರ ಊಟ ಮಾಡಿ ತಮ್ಮ ಕೋಣೆಗೆ ಮಲಗಲು ಹೋಗುವ ಸಂದರ್ಭದಲ್ಲಿ ಸಾರಿಕಳನ್ನು ಕರೆದು, ಸಾರಿಕಾ, ಈ ಶರ್ವರಿ ಮತ್ತೆ ಕಲ್ಪನಂದ್ರೆ ಯಾರು ಎಂದು ಕೇಳಿದಳು. ಅಯ್ಯೋ ಅದಕ್ಕೆ, ಕಲ್ಪನಾ ಅಂದರೆ ನಮ್ಮತ್ತೆ, ಡ್ಯಾಡ್ ಇದ್ದಾರಲ್ಲ ಅವಳ ತಂಗಿ. ಆಮೇಲೆ ಶರ್ವರಿ ಅಂದರೆ ಅವಳ ಮಗಳು. ಸಂಬಂಧದಲ್ಲಿ ನನಗೆ ಅತ್ತೆ ಆಗ್ತಾಳೆ. ಸರಿ ಅದಕ್ಕೆ, ನಾನು ಮಲಗ್ತೀನಿ, ನಿದ್ದೆ ಬರ್ತಿದೆ ಎಂದು ಹೇಳಿ ತನ್ನ ಕೋಣೆಗೆ ಹೋದಳು ಸಾರಿಕಾ. ಏನು, ಈ ಕಲ್ಪನಾ ಮತ್ತೆ ಶರ್ವರಿ ಮಾವನ ತಂಗಿ ಮತ್ತೆ ತಂಗಿ ಮಗಳ? ಅಂದರೆ ವರುಣ ಅತ್ತೆ ಮಗಳು. ಓಹೋ, ಅದಕ್ಕೆ ಶರ್ವರಿ ಎಂದ ತಕ್ಷಣ ರಾಯರ ಮುಖ ಕಮಲ ಅರಳಿದ ಹಾಗೆ ಅರಳಿತು ಎಂದುಕೊಂಡೆ ತನ್ನ ಕೋಣೆಗೆ ಹೋದಳು ವರ್ಷ. ಅವಳ ಬರುವಿಕೆಯನ್ನು ಕಂಡ ವರುಣ್, ವರ್ಷ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಟುಡೇ ಐ ಆಮ್ ಸೋ ಹ್ಯಾಪಿ ಎಂದನು. ಓಹೋ, ಖುಷಿನಾ? ಆದರೆ ಈ ಖುಷಿ ಯಾವ ಕಾರಣಕ್ಕೋ ಎಂದು ಕೇಳಿ ಮುಖ ಸೊಟ್ಟಗೆ ಮಾಡಿದಳು ವರ್ಷ. ಒಂದು, ನಮ್ಮ ಸಾರಿಕನ ಪ್ರೀತಿನ ಡ್ಯಾಡ್ ಒಪ್ಕೊಂಡು ಅವಳ ಮದುವೆ ದಿನ ಫಿಕ್ಸ್ ಮಾಡಿದ್ದಕ್ಕೆ. ಇನ್ನೊಂದು ಎಂದು ಹೇಳುವಷ್ಟರಲ್ಲಿ, ಹಾ ಗೊತ್ತಾಯ್ತು ಬಿಡು. ಇನ್ನೊಂದು, ನಿನ್ನ ಅತ್ತೆ ಮಗಳು ಶರ್ವರಿ ಅಮೆರಿಕದಿಂದ ಇಂಡಿಯಾಗೆ ಲ್ಯಾಂಡ್ ಆಗ್ತಾ ಇದ್ದಾಳೆ. ಅದೇ ತಾನೇ ನಿನ್ನ ಖುಷಿಗೆ ಕಾರಣ ಎಂದಳು ವರ್ಷ. ಹೇ ಹೌದು ಕಣೆ, ನಿಂಗೆ ಹೇಗೆ ಗೊತ್ತಾಯ್ತು ಎಂದು ಕಣ್ಣರಳಿಸಿ ಕೇಳಿದನು ವರುಣ್. ಹಾ, ಕೆಳಗಡೆ ಹಾಲ್ನಲ್ಲಿ ಮಾವ ಶರ್ವರಿ ಅಂತ ಹೇಳಿದಾಗ ನಿನ್ನ ಮುಖ ಕಮಲ ಅರಳಿದ ಹಾಗೆ ಅಳ್ತು ನೋಡು, ಆಗ್ಲೇ ಗೊತ್ತಾಯ್ತು ಎಂದಳು. ಹೋ, ನೀನು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತೀಯಾ? ಹೌದು ಕಣೆ, ನನಗೆ ನಾಳೆ ಡಬಲ್ ಧಮಾಕ. ಶರ್ವರಿ ಆಲ್ಮೋಸ್ಟ್ ನನ್ನ ವಯಸ್ಸಿನವಳೆ, ಆದರೆ ಸಣ್ಣ ಇರುವಾಗ ನೋಡಿದವಳನ್ನು. ಆಗಲೇ ಅವಳು ಒಳ್ಳೆ ಕೆಂಪಾಗಿ ಟೊಮ್ಯಾಟೊ ಥರ ಇದ್ಲು. ಈಗ ಅದು ಹೇಗಾಗಿದ್ದಾಳು ಎಂದನು. ಅವನ ಮಾತನ್ನು ಕೇಳಿ ವರ್ಷಳಿಗೆ ಉಳಿದು ಹೋಗಿತು. ಹಾ, ಈಗ ಕುಂಬಳಕಾಯಿ ಥರ ಆಗಿರ್ತಾಳೆ. ತೆಪ್ಪಗೆ ಮುಚ್ಕೊಂಡು ಸುಮ್ಮನೆ ಬಿದ್ಕು, ನನಗೆ ನಿದ್ದೆ ಬರ್ತಿದೆ. ಅವಳ ಭಾಷಣನ ನಿಲ್ಲಿಸು. ಅವಳ ಬಗ್ಗೆ ನನ್ನ ಹತ್ರ ಪುರಾಣ ಹೇಳಬೇಡ, ನನಗೆ ಅದಕ್ಕೆ ಸಂಬಂಧನೂ ಇಲ್ಲ ಎಂದವಳೆ ಮಂಚದ ಮೇಲೆ ಉರುಳಿಕೊಂಡು ಮುಖದ ತುಂಬ ಬೆಡ್ಶೀಟ್ ಹೊದ್ದು ಮಲಗಿದ್ದಳು. ಅರೆ, ಇದೊಳ್ಳೆ ಕಥೆ ಆಯ್ತಲ್ಲ ಇವಳದ್ದು. ನನ್ನತ್ತೆ ಬಗ್ಗೆ ನಾನು ಮಾತಾಡಿದರೆ ಇವಳಿಗೆ ಯಾಕೆ ಹೊಟ್ಟೆ ಉರಿ ಎಂದವನೇ ಲೈಟ್ ಆಫ್ ಮಾಡಿ ಮಲಗಿದನು ವರುಣ್. ಮರುದಿನ ಮುಂಜಾನೆ ಎಲ್ಲರೂ ತಿಂಡಿ ತಿಂದು ಹಾಲ್ನಲ್ಲಿ ಬಂದು ಕುಳಿತಿದ್ದರು. ಸುಧೀಂದ್ರನವರು ಕೈಯಲ್ಲಿ ಪೇಪರ್ ಹಿಡಿದು ಓದುತ್ತಿದ್ದರೆ ಸುನೇತ್ರ ಹೂಗಳನ್ನು ಆರಿಸಿ ತಂದು ಕಟ್ಟುತ್ತಿದ್ದರು. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ನ ಸದ್ದಾಗಿತ್ತು. ಅರೆ, ಬೆಳಿಗ್ಗೆ ಯಾರಿದು ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ ಎಂದು ಹೇಳಿ ಸುನೇತ್ರ ಬಾಗಿಲು ತೆರೆಯಲು ಮುಂದಾದರು. ಇರಿಯತ್ತೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ನೀವು ಕೂತಿರಿ ಎಂದು ಹೇಳಿ ಬಾಗಿಲು ತೆಗೆಯಲು ಬಂದ ವರ್ಷಾಳಿಗೆ ಮಂಡಿ ತನಕ ತುಂಡು ಬಟ್ಟೆ ಹಾಕಿ ನಿಂತಿದ್ದ ಬೆಳ್ಳನೆಯ ಹುಡುಗಿ ಹಾಗೆ ಅವಳ ಪಕ್ಕ ದಡುತಿ ದೇಹದ ಹೆಂಗಸೊಬ್ಬರು ನಿಂತಿದ್ದರು. ವರ್ಷಾಳಿಗೆ ಅವರು ಯಾರು ಎಂದು ಈಗಲೂ ತಿಳಿಯಲಿಲ್ಲ. ಅಷ್ಟರಲ್ಲಿ ಅವರಿಬ್ಬರನ್ನು ಕಂಡು ಮನೆಯವರೆಲ್ಲ ಬಾಗಿಲ ಬಳಿ ಬಂದರು. ವರ್ಷಳ ಮುಂದೆ ನಿಂತಿದ್ದವರು ಬೇರಾರೂ ಅಲ್ಲ, ಶರ್ವರಿ ಮತ್ತು ಆ ಮನೆ ಮಗಳು ಕಲ್ಪನಾ. ಅವರಿಬ್ಬರನ್ನು ಕಂಡು ಮನೆಯವರೆಲ್ಲರಿಗೂ ಸಂತೋಷವಾಗಿತ್ತು. ಕಲ್ಪನಾ, ಹೇಗಿದ್ದೀಯಾ ಎಂದು ಕೇಳಿದ ಸುನೇತ್ರರ ಕಣ್ಣು ನೇರವಾಗಿ ಶರ್ವರಿಯ ಮೇಲೆ ಹೋಯಿತು. ಶರ್ವರಿ ಪುಟ್ಟಿ, ಹೇಗಿದ್ದೀಯಮ್ಮ? ನೀನು ಚಿಕ್ಕವಳಾಗಿರ್ಬೇಕಾದ್ರೆ ನಿನ್ನನ್ನು ನೋಡಿದ್ದು, ಇದೇ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಆಮೇಲೆ ತುಂಬ ಮುದ್ದಾಗಿದ್ದೀಯಾ, ಗೊಂಬೆ ಥರ ಎಂದು ಹೇಳಿ ಅವಳ ಕೆನ್ನೆಯನ್ನು ಸವರಿದರು. ಐ ಆಮ್ ಫೈನ್ ಅತ್ತೆ, ನೀವು ಹೇಗಿದ್ದೀರಾ ಎಂದು ಕನ್ನಡದಲ್ಲಿ ಮಾತಾಡಿದ ಶರ್ವರಿಯನ್ನು ನೋಡಿ, ವರ್ಷ, ಇವಳು ಹುಟ್ಟಿ ಬೆಳೆದಿದ್ದೆಲ್ಲ ಅಮೆರಿಕದಲ್ಲಿ ಅಂತ ಹೇಳಿದ್ರು, ಆದರೆ ಕನ್ನಡನ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾಳೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು. ನಾನು ನೋಡಮ್ಮ ಹೀಗಿದ್ದೀನಿ, ನೀನು ಹುಟ್ಟಿ ಬೆಳೆದಿದ್ದು ಅಮೆರಿಕದಲ್ಲಿ ಆದರೂ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತೀಯ ಎಂದಳು ಸುನೇತ್ರ. ಅತ್ತೆ, ನಾನು ಓದಿದ್ದು ಬೆಳೆದಿದ್ದು ಅಮೆರಿಕದಲ್ಲಿ ಆಗಿರಬಹುದು, ಆದರೆ ನನ್ನ ದೇಶ ಯಾವತ್ತಿದ್ರೂ ಇಂಡಿಯಾನೇ. ಐ ಲವ್ ಇಂಡಿಯಾ. ನಾನು ಯಾವತ್ತಿಗಿದ್ರೂ ಕನ್ನಡತಿನೇ ಎಂದಳು ಶರ್ವರಿ. ಅವಳ ಮಾತನ್ನು ಕೇಳಿ ಮನೆಯವರೆಲ್ಲರಿಗೂ ಖುಷಿಯ ಜೊತೆ ಹೆಮ್ಮೆಯೂ ಆಗಿತ್ತು. ಓ ಮೈ ಅನ್ನಮ್ಮ, ನಾವು ಬಂದು ಇಷ್ಟು ಹೊತ್ತಾಯ್ತು, ಆದರೂ ನಮ್ಮನ್ನ ಮನೆ ಬಾಗಿಲಲ್ಲಿ ನಿಂತು ಮಾತಾಡಿಸ್ತಾ ಇದ್ದೀರಲ್ಲ ಅದಕ್ಕೆ ಎಂದರು ಬಿಂಕದಿಂದ ಕಲ್ಪನಾ. ಅಯ್ಯೋ ಹೌದಲ್ವಾ, ನಾನೊಬ್ಳು, ಬನ್ನಿ ಒಳಗೆ ಎಂದು ಒಳಗೆ ಕರೆದರು ಸುನೇತ್ರ. ಮನೆ ಒಳಗೆ ಕಾಲಿಡುತ್ತಿದ್ದ ಹಾಗೆ ಶರ್ವರಿಯ ಕಣ್ಣು ನೇರವಾಗಿ ವರುಣ ಪಕ್ಕ ನಿಂತಿದ್ದ ವರ್ಷಳ ಮೇಲೆ ಹೋಗಿತ್ತು. ಓಡಿ ಬಂದವಳೆ ವರುಣನ್ನು ಗಟ್ಟಿಯಾಗಿ ಬಿಗಿದಪ್ಪಿ, ಹೇ ವರುಣ್, ಹೇಗೂ ಇದೆಯಾ? ಎಷ್ಟು ವರ್ಷ ಆಯಿತು ನಿನ್ನನ್ನು ನೋಡಿ. ಅಮೆರಿಕದಿಂದ ಇಂಡಿಯಾಗೆ ಬರೋದಕ್ಕೆ ಒಂದು ಕಡೆಯಿಂದ ನೀನು ಕೂಡ ರೀಸನ್ ಕಾಣೋ. ನಿನ್ನನ್ನು ನೋಡ್ಬೇಕಂತ ಹೇಳಿನೇ ನಾನು ನೋಡ್ಕೊಂಡು ಇಂಡಿಯಾಗೆ ಬಂದಿದ್ದು. ಹ್ಯಾಂಡ್ಸಮ್ ಬಾಯ್ ಎಂದಳು ಶರ್ವರಿ. ಮುಂದುವರಿಯುವುದು.